ಎಲ್ಲರಿಗೂ ನಮಸ್ಕಾರ. ಪೂರ್ವ ಪ್ರಾಥಮಿಕ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ತುಂಬ ಜನ ಅಭ್ಯರ್ಥಿಗಳು ಮೆಸೇಜನ್ನು ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಬನ್ನಿ ಏನಿದೆ ಅಂತ ಡೀಟೇಲಾಗಿ ನೋಡ್ತಾ ಹೋಗೋಣ. ಕ್ವಾಲಿಫಿಕೇಷನ್ ಏನಂತ ನೋಡೋಣ. ಮೊದಲು ತಾವು ಇಲ್ಲಿ ಗಮನಿಸಬಹುದು, ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ DPSC ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳನ್ನು ಆದ್ಯತೆಯ ಮೇರೆಗೆ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳೋದು. ಮೇಲ್ಕಂಡ ಅರ್ಹತೆಯನ್ನು ಹೊಂದಿದವರು ಲಭ್ಯವಿಲ್ಲದಿದ್ದಲ್ಲಿ PUC ಜೊತೆಗೆ ಅಥವಾ D.Ed ಹೊಂದಿರುವ ಅಭ್ಯರ್ಥಿಗಳನ್ನು ಕೂಡ ನೇಮಕ ಮಾಡಿಕೊಳ್ಳಬಹುದು. ಅದಾದ ನಂತರ ಇವರು ಕೂಡ ಸಿಗಲಿಲ್ಲಪ್ಪ ಅಂತಂದರೆ B.Ed ಮುಗಿಸಿದವರನ್ನು ತೆಗೆದುಕೊಳ್ಬೋದು. ಈ ಒಂದು ಅತಿಥಿ ಶಿಕ್ಷಕರ ನೇಮಕಾತಿಯ ಜವಾಬ್ದಾರಿ ಏನಾಗಿರುತ್ತಪ್ಪ ಅಂತಂದರೆ ಮುಖ್ಯ ಶಿಕ್ಷಕರು ಹಾಗೂ SDMC ಅವರ ಒಂದು ಜವಾಬ್ದಾರಿಯಾಗಿರುತ್ತೆ. ಇವರ ಒಂದು ಸಹಯೋಗದಲ್ಲಿ ನಡೆಸಬೇಕಾಗುತ್ತೆ. ಅತಿಥಿ ಶಿಕ್ಷಕರಿಗೆ ಮಾಹೆಯನ 10,000 ಗೌರವಧನ ಸಂಭಾವನೆಯನ್ನು ನೀಡಲಾಗುತ್ತೆ. ಓಕೆ, ಇನ್ನು ಉಳಿದಂತೆ ಎಲ್ಲವೂ ಕೂಡ ಪ್ರಾಥಮಿಕ ಶಾಲಾ ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ದೇನೋ ಗೆಸ್ಟ್ ಟೀಚರ್ಸ್ ಇರ್ತಾರಲ್ಲ, ಸೊ ಅದೇ ರೀತಿಯಾಗಿ ಎಲ್ಲವೂ ಕೂಡ ಏನಾಗುತ್ತೆಪ್ಪ ಅಂತಂದರೆ ಅನ್ವಯಿಸುತ್ತೆ. ಎಲ್ಲ ಸರ್ಕಾರದ ನಿರ್ದೇಶನಗಳು ಹಾಗೂ ಷರತ್ತುಗಳು ಸದರಿ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿಯೂ ಸಹ ಮಾಡಲಾಗುವುದು. ಇದರ ಒಂದು ಆದೇಶವನ್ನು ಸಹ ನೀವಿಲ್ಲಿ ಗಮನಿಸಬಹುದಾಗಿದೆ. 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಅರ್ಹ ಶಾಲೆಗಳಲ್ಲಿ ECCE, ಬೈಲಿಂಗ್ವಲ್ ಹಾಗೂ NSQF ತರಗತಿಗಳನ್ನು ಪ್ರಾರಂಭಿಸುವ ಬಗ್ಗೆ ತಾವು ಇಲ್ಲಿ ಗಮನಿಸಬಹುದು. 2024-25ನೇ ಶೈಕ್ಷಣಿಕ ಸಾಲಿನ ಆರಂಭಿಕ ದಿನಾಂಕವಾದ ಮೇ 29, 2024ರ ಒಳಗಾಗಿಯೇ ಏನು ಮಾಡಬೇಕಪ್ಪ ಅಂತಂದರೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಿದೆ. ಪ್ರತಿ ತಾಲೂಕಿಗೆ 30 ಏನಾಗ್ತವಪ್ಪ ಅಂತಂದರೆ ECCE ಶಾಲೆಗಳು ಪ್ರಾರಂಭ ಆಗ್ತಾಯಿದ್ದಾವೆ ಹಾಗೂ ಬೈಲಿಂಗ್ವಲ್ ತರಗತಿಗಳು ಕೂಡ ಪ್ರಾರಂಭ ಆಗ್ತಾಯಿದ್ದಾವೆ. ಅದೇ ರೀತಿಯಾಗಿ 10 ಪ್ರೌಢಶಾಲೆಗಳಲ್ಲಿ NSQF ತರಗತಿಗಳನ್ನು ಕೂಡ ಪ್ರಾರಂಭಿಸಲು ಅರ್ಹತೆಯನ್ನು ಹೊಂದಿರುತ್ತದೆ. ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ವಂದೇ ಮಾತರಂ.